ಜನಸೇವೆಗೆ ಜನ್ಮ ತಾಳಿದ ಒಬ್ಬ ಅಧಿಕಾರಿ ನಂತರದ ಕಾಲಕ್ಕೆ ಉಳಿದಿರುವುದು ಅವರ ಹೆಸರಲ್ಲ, ಅವರ ನಡೆ ನುಡಿಗಳು. ಇದು ಯಾರ ಮಾತಲ್ಲ, ಇದು ಕರ್ನಾಟಕದ ಹೃದಯಗಳ ಮೇಲೆ ಮುದ್ರೆ ಇಟ್ಟಿರುವ IAS ಮಹಾಂತೇಶ್ ಬೀಳ್ಗಿಯವರು. ಮಹಾಂತೇಶ್ ಬೀಳ್ಗಿಯವರು ಸರಳ ಕುಟುಂಬದಲ್ಲಿ ಹುಟ್ಟಿ ಹೋರಾಟದ ಹಾದಿಯನ್ನೇ ಕಾಲಿಟ್ಟವರು. ಅಧ್ಯಯನ, ಶ್ರಮ, ನಿಷ್ಠೆ ಇವು ಮೂರನ್ನು ಕೈ ಬಿಡದೆ IAS ಆಗಿ ಜನರ ಬಾಗಿಲಿಗೆ ನಿಂತವರು. ಅವರು ಅಧಿಕಾರಿಯಾಗಿರಲಿಲ್ಲ, ಅವರ ಕರ್ನಾಟಕ ಜನರು ಅಧಿಕಾರಿಯಾಗಿದ್ದರು. ಕಡಿಮೆ ಮಾತು ಹೆಚ್ಚು ಕೆಲಸ ಎಂಬಂತೆ ಯಾವ ಸಮಸ್ಯೆ ಅವರ ಮುಂದಿಟ್ಟರು ಅವರ ಸ್ನೇಹಿತ ಅಥವಾ ನಮ್ಮ ಸಂಬಂಧಿಕರಂತೆ ಆಗುತ್ತೆ ಅಂತ ಹೇಳಿ ಪರಿಹಾರ ಹುಡುಕುತ್ತಿದ್ದ ಒಬ್ಬ ಸರಳ ಸಾಮಾನ್ಯ ಅಧಿಕಾರಿ ಸ್ಥಾನದಲ್ಲಿದ್ದ ಒಬ್ಬ ಒಳ್ಳೆಯ ಮನಸ್ಸಿನ ಮನುಷ್ಯ. MD ಆಗಿರಲಿ, ಜಿಲ್ಲಾಧಿಕಾರಿ ಆಗಿರಲಿ ಅಥವಾ ಖನಿಜ ನಿಗಮದ MD ಆಗಿರಲಿ, ಪದವಿಗಿಂತ ಕೆಲಸ ದೊಡ್ಡದು ಅಂತ ತೋರಿಸಿದವರು. ಅವರಲ್ಲಿ ಒಂದು ವಿಶೇಷವಿತ್ತು, ಅದೇನೆಂದರೆ ಅವರು ಎಲ್ಲಿ ಇದ್ದರೂ ಜನರ ಮಾತು ಕೇಳೋದನ್ನೇ ಮೊದಲ ಕೆಲಸ ಮಾಡುತ್ತಿದ್ದರು. ಸಹಜ, ಬಲವಂತದ ರೀತಿಯಲ್ಲಿ ಮನಸ್ಸು ಒಗ್ಗುವಂತೆ, ಅಣ್ಣನಂತೆ, ಮಗನಂತೆ, ಸ್ನೇಹಿತನಂತೆ. ಆದ್ರೆ 2025 ನವೆಂಬರ್ 25 ಆ ದಿನ ಕರ್ನಾಟಕ ಕತ್ತಲಾದ ದಿನ. ಮಹಾಂತೇಶ್ ಬೆಳಗ್ಗೆಯವರು ಸಂಬಂಧಿಕರ ಮದುವೆಗೆ ತೆರಳುತ್ತಿದ್ದಾಗ ಅರ್ಧ ಹಾದಿಯಲ್ಲಿ ಕಾರಿನ ಅಪಘಾತದಲ್ಲಿ ಮೂವರಲ್ಲಿ ಮೊದಲ ಮೃತಪಟ್ಟವರಾಗಿದ್ದರು. ಸರ್ ಮಹಾಂತೇಶ್ ಬೀಳ್ಗಿಯವರು ಒಬ್ಬ IAS ಅಧಿಕಾರಿ ಹೋದ್ರಲ್ಲ, ಒಬ್ಬ ಸತ್ಯವಂತ, ಒಬ್ಬ ಹೃದಯವಂತ, ಒಬ್ಬ ನಾಯಕನ ಹೃದಯ ನಿಂತಿತ್ತು ಆ ದಿವಸ. ಹಾಗೆ ಹೊಸ ಅಧಿಕಾರಿಗಳಿಗೆ, ಹೊಸ ಪೀಳಿಗೆಗೆ ಅವರು ಒಂದು ಉದಾಹರಣೆಯಾಗಿದ್ದಾರೆ. ಇವತ್ತಿನ ದಿನ ಅವರು ಇಲ್ಲ, ಆದ್ರೆ ಅವರ ನಿಷ್ಠೆ, ಅವರ ನಡೆ ನುಡಿಗಳು, ಜನರಿಗಾಗಿ ಮಾಡಿದ ಸೇವೆಗಳು ಎಂದೆಂದಿಗೂ ಇರುವುದು. ಜನರ ಮನಗಳಲ್ಲಿ ಅವರು ಮಹಾಂತೇಶ್ ಬೀಳ್ಗಿ IAS ಅಲ್ಲ, ಬದಲಿಗೆ ಮಹಾಂತೇಶ್ ಅವರು ಎಂಬ ತಮ್ಮವರಾಗಿದ್ದಾರೆ. ಹೋದರು, ಆದ್ರೆ ಮರೆತೆ ಹೋಗಿಲ್ಲ. ಕಾಲ ಹೋಗುತ್ತೆ, ಪರಿಚಯಗಳು ಮರೆತು ಹೋಗುತ್ತವೆ, ಆದ್ರೆ ಒಳ್ಳೆಯವರ ನೆನಪು ಅದು ಹೋದರೂ ಬೆಳಕು ಹಚ್ಚುತ್ತೆ. ನಮಸ್ಕಾರ ಮಹಾಂತೇಶ್ ಸರ್, ನೀವು ಹೋಗಿದ್ದೀರಾ, ಆದ್ರೆ ನಾವು ಹೇಳೋ ಕಥೆಗಳಲ್ಲಿ ಮತ್ತೆ ನಿಮ್ಮ ಕಥೆಗಳಲ್ಲಿ ನೀವು ಇನ್ನೂ ಬದುಕಿದ್ದೀರಾ. ನಮಸ್ಕಾರ, ನಾನು ನಿಮ್ಮ BM ಕನ್ನಡಿಗ.